ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೇಗೆ ನಮ್ಮ ಹುಡುಗಿಯರ ತುಂಬ ಫೇವ್ರೆಟ್ ರೆಸಿಪಿ ಅಂದರೆ ಪಾನಿಪುರಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗುವಂಥ ಪಾನಿಪುರಿನ ಹೇಗೆ ಮನೆಯಲ್ಲಿ ತುಂಬ ಸುಲಭ ವಿಧಾನದಲ್ಲಿ ಮಾಡೋದು ಅಂತ ನೋಡೋಣ. ಇದೇ ರೀತಿ ವೀಡಿಯೋಗೋಸ್ಕರ ನಾನು ವೀಡಿಯೋನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತೀನಿ. ನಾನು ಮಾಡೋವಂಥ ರೆಸಿಪೀಸು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟು ಬಂದು ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 3ರಿಂದ 4 ಆಲೂಗಡ್ಡೆ ಸೇರಿಸ್ಕೊಬೇಕಾಗುತ್ತೆ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಂಗಿದೆ, ಪಲ್ಯ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ತಿಂತೀನಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆಲೂಗಡ್ಡೆನ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಮುಳುಗುವಂಥ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಕಲ್ಲು ಉಪ್ಪಾದರೂ ಸರಿ, ಪುಡಿ ಉಪ್ಪಾದರೂ ಸರಿ. ಅದಾದಮೇಲೆ ನಾನು ಇಲ್ಲಿ ಗ್ಯಾಸ್ನ ಹಚ್ಬಿಟ್ಟು ಒಂದು 4 to 5 ವಿಷಿಲ್ ತೊಗೊಳ್ಳಿ. ಯಾಕಂದರೆ ಸ್ವಲ್ಪ ಜಾಸ್ತಿ ವಿಷಿಲ್ ತೊಗೊಳ್ಳೋದ್ರಿಂದ ಸಾಫ್ಟಾಗಿರುತ್ತೆ, ಆವಾಗ ನಿಮಗೆ ಸ್ಮ್ಯಾಶ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ಬೋದು. ಈಗ ಫಸ್ಟ್ ಆಫ್ ಆಲ್ ಪಾನಿಪುರಿ ಅಂದರೆ ನನಗೆ ಜ್ಞಾಪನ ಬರೋದು ಫಸ್ಟು ಪಾನಿ. ಅದು ಹೇಗೆ ತುಂಬ ಚೆನ್ನಾಗಿ ಮಾಡೋದು, ಅದು ರೋಡ್ ಸೈಡಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಯ್ನಾಗಿ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಸ್ವಲ್ಪ ನೀವು ಶುಂಠಿ ಸೇರಿಸ್ಕೊಬೇಕು, ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕರಿಬೇವು, ಅದಾದಮೇಲೆ ಪುದೀನ, ಇದೆಲ್ಲ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹೊರಗಡೆ ಎಲ್ಲ ನೀವು ರೋಡ್ ಸೈಡ್ ತಿಂತೀರಾ, ಅದರಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ ಪಾನಿ, ಅವರು ಇದೇ ರೀತಿ ಸೇಮ್ ಮಾಡೋದು. ಬಂಗಾರಪೇಟೆ ಚಾಟ್ಸಲ್ಲಾದರೆ ವೈಟ್ ಕಲರ್ ಪಾನಿಪುರಿ ಪಾನಿ ಮಾಡ್ತಾರಲ್ಲ, ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಆದರೆ ವೈಟ್ ಪೂರ್ತಿ ಬರೋದಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಪೇಸ್ಟ್ ರೀತಿ ಮಾಡ್ಕೊಬೇಕಾಗುತ್ತೆ. ಇದರಿಂದ ನಾವು ಇದರ ರಸವನ್ನು ತೊಗೊಬೇಕಾಗುತ್ತೆ. ಈ ರಸದಿಂದ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತರಿಯಾಗಿ ರುಬ್ಕೊಂಡು, ಈಗ ನಿಮಗೆ ಸೋರ್ಸೋ ಅಂಥದ್ದು ಬರುತ್ತಲ್ಲ ಅದರಲ್ಲಿ ನೀಟಾಗಿ ಹಾಕ್ಕೊಂಡು ನೀವು ಚೆನ್ನಾಗಿ ಅದರ ಪಲ್ಪೆಲ್ಲನೂ ಕೂಡ ತಕ್ಕೊಂಡು ಎತ್ತಿಟ್ಕೊಬೇಕು. ನೀರು ನೀವು ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ನಾನಿಲ್ಲಿ 2 to 3 ಮೆಂಬರ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೋಸ್ಕರ 2 to 3 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊತ ಚೆನ್ನಾಗಿ ನಾನು ಕಲಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೋದು, ಅಥವಾ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಮನೇಲಿ ಹಾಕ್ಕೊಳ್ಳಿ. ಸೇಮ್ ರೋಡ್ ಸೈಡಲ್ಲಿ ಹೇಗಿರುತ್ತೆ ಪಾನಿಪುರಿ ಅದೇ ರೀತಿ ಇರುತ್ತೆ. ಪಾನಿ ನೀವು ರೋಡ್ ಸೈಡೆಲ್ಲ ಕುಡಿತೀರಲ್ಲ, ಪಾನಿಪುರಿ ಭಯ ಆ ಥರ ಎಲ್ಲ ತಿಂತೀರಲ್ಲ, ಅದೇ ರೀತಿ ನಿಮಗೆ ಬೇಕು ಅಂದರೆ ಬ್ಲ್ಯಾಕ್ ಸಾಲ್ಟು, ಕಾಲಾ ನಮಕ್ ಅದೆಲ್ಲನೂ ಕೂಡ ಹಾಕ್ಕೊಳ್ಳಿ. ಇದು ಸೂಪರ್ ಮಾರ್ಕೆಟು, ಆನ್ಲೈನಲ್ಲೆಲ್ಲ ಕೂಡ ಇದು ತುಂಬ ಸಿಗುತ್ತೆ ಅನ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲಿರುತ್ತೆ. ಒಮ್ಮೆ ತಂದಿಟ್ಕೊಂಡ್ರೆ ನೀವು ಒಂದು 20 to 30 ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು. ಸೊ ರೀಸನಬಲ್ ಪ್ರೈಸಲ್ಲಿರುವಂಥದ್ದು ಹೇಳ್ತೀನಿ. ಸೊ ಈಗ ನೋಡಿ ಈ ರೀತಿ ನನಗೆ ಕನ್ಸಿಸ್ಟೆನ್ಸಿ ಬಂತು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕನ್ಸಿಸ್ಟೆನ್ಸಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಆವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಸೊ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಚಾಟ್ ಮಸಾಲ ಮೇಯ್ನ್ ಅನ್ಬೋದು, ಇದಕ್ಕೆ ತುಂಬ ಟೇಸ್ಟಾಗಿ ಕೊಡೋ ಅಂಥದ್ದು ಚಾಟ್ ಮಸಾಲ. ಅದಾದಮೇಲೆ ಪಾನಿಪುರಿ ಮಸಾಲ ಅಂತ ಸಿಗುತ್ತೆ ಹೊರಗಡೆ, ಸೂಪರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ನಿಮ್ಗೆ ಆನ್ಲೈನೆಲ್ಲ ಕೂಡ ಪಾನಿಪುರಿ ಮಸಾಲ ಅಂತ ಸಿಗುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಆಯಿತು. ಈಗ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ಇದ್ದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಅಥವಾ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇಲ್ಲಿ 2 ಸ್ಪೂನ್ ಆಫ್ ಬೆಲ್ಲದ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಸ್ವೀಟ್ ಫ್ಲೇವರ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ. ನಿಮ್ಗೆ ಇನ್ನೂ ಇಷ್ಟ ಆಗಲ್ಲ ಅಂದರೆ ನೀವು ಇದು ಬರುತ್ತಲ್ಲ ಸ್ವೀಟ್ ಪಾನಿ, ಅದನ್ನು ಕೂಡ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಬೋದು. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಹುಣಸೆ ಹಣ್ಣಿನ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ಹುಳಿ ಫ್ಲೇವರ್ ಬರಬೇಕಲ್ಲ, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡಿರೋವಂಥದ್ದು ಇವಾಗ ಆಲೂಗಡ್ಡೆ ಇದ್ದಲ್ಲ, ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆನೆಲ್ಲ ಕೂಡ ನೀಟಾಗಿ ತಕ್ಕೊಂಡು ಸಪ್ರೇಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಸ್ಮ್ಯಾಶರ್ ಇತ್ತು, ಸೊ ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಸ್ಮ್ಯಾಶರ್ ಇಲ್ಲ ಅಂದರೆ ಮನೇಲಿರುವಂಥ ಲೋಟ ಆಗಿರ್ಬೋದು, ಫೋರ್ಕ್ ಎಲ್ಲ ಇರುತ್ತಲ್ಲ, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಕೈ ಸಹಾಯದಿಂದಲೂ ಕೂಡ ನೀವು ಚೆನ್ನಾಗೇ ಮಾಡ್ಕೊಬೋದು. ಇಲ್ಲಿ ನಾನೊಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಅನ್ನೋ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಗರಂ ಮಸಾಲ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಧನಿಯಾ ಪುಡಿ, ಇವೆಲ್ಲ ಹಾಕ್ಕೊಂಡು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಸಾಲೆ ನಿಮಗೆ. ಈಗ ಆಲೂಗಡ್ಡೆ ಪಲ್ಯನೂ ಕೂಡ ತುಂಬ ಚೆನ್ನಾಗಿದೆ ಅಂತ ನಮಗೆ ಪಾನಿ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗೋದು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ಅನ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳಿದ್ರೆ ಪಲ್ಯ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಅಥವಾ ನೀವು ನಿಂಬೆಹಣ್ಣು ರಸ ಇಷ್ಟಪಟ್ಟರೆ ಹಾಕ್ಕೊಬೋದು. ಇನ್ನೊಂದು ನಿಮಗೆ ಪಾನಿಪುರಿ ಮಸಾಲದಲ್ಲಿ
ತೊಗೊಂಡಾಗ ಮತ್ತೆ ಇನ್ನೊಂದು ಪಾನಿಪುರಿ ಕಿಟ್ ತೊಗೊತೀರಲ್ಲ, ಅದರಲ್ಲಿ ಒಂದು ಮಸಾಲ ಬರುತ್ತೆ ಆಲೂಗಡ್ಡೆಗೆ ಹಾಕೋದು. ಆ ಮಸಾಲದ ನೀವೇನಾದರೂ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅದು ಕೂಡ ಹಾಕೊಬೋದು. ಇನ್ನು ಕಾರ್ನ್‌ಫ್ಲೇಕ್ಸ್ ಹಾಕೊಬೋದು, ಎಲ್ಲನೂ ಕೂಡ ಹಾಕೊಬೋದು. ಈಗ ನಾನು ರೆಡಿಮೇಡ್ ಪೂರಿನ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಮಾಡಿರುವಂಥ ಪೂರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ರೆಡಿಮೇಡ್ ಪೂರಿ ಹೊರಗಡೆ ನಿಮಗೆ ಶಾಪಿಂಗ್ ಮಾರ್ಟಲ್ಲಿ ಅಥವಾ ಆನ್ಲೈನಲ್ಲೆಲ್ಲ ಕೂಡ ಸಿಗುತ್ತೆ. ಇದು ತುಂಬ ಈಸಿ ಅನ್ಬೋದು. ಪೂರಿ ಜಸ್ಟ್ ಎಣ್ಣೆ ಕಾದಿರುವಂಥ ಎಣ್ಣೆಗೆ ಹಾಕಿ ನೀಟಾಗಿ ಈ ರೀತಿ ಮಾಡಿದ್ರೆ ದೊಡ್ಡ ದೊಡ್ಡ ಸೈಜಿಗೆ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಪೂರಿ, ತುಂಬ ಕ್ರಿಸ್ಪಿಯಾಗಿರುತ್ತೆ ಅನ್ಬೋದು. ನೀವು ಹೊರಗಡೆ ಎಲ್ಲ ಹೋಗಿ ಆರಾಮಾಗಿ ನೀವು ಹೊರಗಡೆ ಒಂದು 50-60 ಏನೋ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಟ್ಬಿಡ್ತಾರೆ. ಅದನ್ನು ಕೂಡ ನೀವು ರೆಡಿ ಮಾಡಿರ್ತಾರೆ ಎಲ್ಲನೂ ಕೂಡ, ಅದನ್ನು ಮಾಡ್ಕೊಬೋದು. ಇಲ್ಲಾಂದರೆ ಈ ರೀತಿ ಪ್ಯಾಕೆಟ್ ತಂದರೆ ಒಂದು 30-40 ರುಪೀಸ್ಗೆ ನೀವು ತೊಗೊಂಬಿಟ್ರೆ ಮನೆ ಮಂದಿಯೆಲ್ಲ ತೊಗೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅನ್ಬೋದು. ಸೊ ಅದಕ್ಕೋಸ್ಕರ ಏನಿಲ್ಲ, ಎಣ್ಣೆನೂ ಕೂಡ ಜಾಸ್ತಿ ಎಳೆಯೋದಿಲ್ಲ. ನೀವು ಕಮ್ಮಿ ಎಣ್ಣೆಲೇ ಆರಾಮಾಗಿ ಮಾಡ್ಕೊಬೋದು. ಅಥವಾ ನೀವು ಏರ್ ಫ್ರೈಯರಲ್ಲಾದರೂ ಮಾಡ್ಕೊಬೋದು, ಅಥವಾ ಉಪ್ಪಲ್ಲೂ ಕೂಡ ನೀವು ಈ ರೀತಿ ಚೆನ್ನಾಗಿ ಕರ್ಕೊಬೋದು. ಡಯಟ್ ಮಾಡೋರು ಕೂಡ ಆರಾಮಾಗಿ ಪಾನಿಪುರಿ ತಿನ್ಬೋದು, ಈ ಪಾನಿಪುರಿನ ಅಂತ ಹೇಳ್ಬೋದು. ಯಾಕಂದರೆ ನೀವು ಪೂರಿನೂ ಕೂಡ ಹೆಲ್ತಿಯಾಗಿರುತ್ತೆ. ಪೂರಿ ಬೇಕಾದ್ರೆ ನೀವು ಏರ್ ಫ್ರೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಡಯಟ್ ಮಾಡೋರು ಕೂಡ ಆರಾಮಾಗಿ ತಿನ್ಕೊಂಡಿರ್ಬೋದು. ನೋಡಿ ಪೂರಿ ಎಲ್ಲನೂ ಕೂಡ ರೆಡಿ ಆಗಿದೆ. ಅದಾದಮೇಲೆ ಅದು ಫಿಲ್ಲಿಂಗು ಕೂಡ ರೆಡಿ ಆಗಿದೆ. ಅದಾದಮೇಲೆ ಪಾನಿನೂ ಕೂಡ ರೆಡಿ ಆಗಿದೆ ಅನ್ಬೋದು. ನಾನಿಲ್ಲಿ ಸೇವ್ ಆಗಲಿ ಹೊರಗಡೆಯಿಂದ ಏನೂ ಕೂಡ ನಾನು ಎಕ್ಸ್ಟ್ರಾ ಅಡಿಷ್ನಲಾಗಿ ಆ್ಯಡ್ ಮಾಡಿಲ್ಲ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಕೊಂಡು ತುಂಬ ಸುಲಭವಾಗಿ ಮಾಡಿರುವಂಥ ಪಾನಿಪುರಿ ರೆಸಿಪಿ. ಗಿಲ್ಟ್ ಫ್ರೀ ಅಂತಲೇ ಹೇಳ್ತೀನಿ. ಪೂರಿ ಎಣ್ಣೆಲಿ ಒಂದು ಕರ್ತಿದ್ದೀನಿ, ಅದು ಬಿಟ್ಟರೆ ನೀವು ಏನಾದರೂ ಓವನ್ ಅಥವಾ ಏರ್ ಫ್ರೈಯರಲ್ಲೇ ನೀವು ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆವಾಗ ನೀವು ಗಿಲ್ಟ್ ಫ್ರೀ ಪಾನಿಪುರಿ ಅಂತಲೇ ಹೇಳ್ಬೋದು. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ಕಲರ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಟೈಮ್ ತಿಂತಾನೇ ಇರಬೇಕು. ಒಂದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನೀವು 10 ತಿನ್ನೋ ಪಾನಿಪುರಿ ಜಾಗದಲ್ಲಿ 20-30 ಕಂಪಲ್ಸರಿ ತಿಂದೇ ತಿಂತೀರಾ. ಇದೇ ರೀತಿ ನನಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೆ ಸ್ವಲ್ಪ ಒಂದು ಮೋಟಿವೇಶನ್ ಸಿಕ್ಕಿ ನಾನು ಕೂಡ ಚೆನ್ನಾಗೇ ವೀಡಿಯೋಸ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹಾರ್ಡ್ ವರ್ಕ್ ಎಲ್ಲನೂ ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತೀನಿ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.